ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡಿಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಇವತ್ತಿನ ವಿಷಯ ಏನು ಅಂತಂದರೆ, ನಾವು ಚಿನ್ನದ ಮೆಡಲ್ನ ಮಿಸ್ ಮಾಡ್ಕೊಂಡಿದ್ದೀವಿ. ಇದು 2024 ಇಸ್ವಿ ಪ್ಯಾರಿಸಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ, ಅದ್ರ ಬಗ್ಗೆ ಮಾತಾಡಬೇಕು. ನಾವು ಚಿನ್ನದ ಮೆಡಲ್ ಮಿಸ್ ಮಾಡ್ಕೊಂಡಿದ್ದೀವಿ. ವಿ ಮಿಸ್ಡ್ ಗೋಲ್ಡ್ ಮೆಡಲ್ ಅನ್ನೋದೇ ಇದು ಹೆಡ್ಲೈನ್ಸು. ಬನ್ನಿ ಏನು ಅಂತ ನೋಡೋಣ. ನೋಡಿ, ನಮ್ಮ ದೇಶದಲ್ಲಿ ಹೆಣ್ಮಕ್ಳದು ಇದಿದೆ. ನಮ್ಮ ಒಲಿಂಪಿಕ್ಸ್ ಕಮಿಟಿ ಇದೆ. ಒಲಿಂಪಿಕ್ಸ್ ಕಮಿಟಿ ಇದ್ದ ತಕ್ಷಣ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬೇಕಾದಷ್ಟು ಜಗಳಕ್ಕೆ ಸಾವಿರ ರೀಸನ್ ಇರುತ್ತೆ. ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದಕ್ಕೆ ರೀಸನ್ನೇ ಇರೋದಿಲ್ಲ. ಹಾಗಾಗಿ ಏನು ಮಾಡಿದ್ದಾರೆ, ಫ್ರೆಂಡ್ಶಿಪ್ಗೋಸ್ಕರನೂ ಒಂದು ಎಫರ್ಟ್ ಹಾಕಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದರೆ, ಇಡೀ ವರ್ಲ್ಡಲ್ಲಿರ್ತಕ್ಕಂಥ ಲೀಡರ್ಸ್ ಎಲ್ಲ ಸೇರಿಕೊಂಡು ಒಂದು ಒಲಿಂಪಿಕ್ಸ್ ಕಮಿಟಿ ಅಂತ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಕಮಿಟಿ ಅಂತ ಅಂದ್ಬಿಟ್ಟಿದ್ದಾರೆ. ಹೆಸರು ಒಲಿಂಪಿಕ್ಸ್ ಕಮಿಟಿ ಅಂತಲೇ ಹೇಳ್ತಾರೆ. ಆ ಒಲಿಂಪಿಕ್ಸ್ ಕಮಿಟಿನಲ್ಲಿ ನಮ್ಮ ದೇಶದಲ್ಲಿ ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅಂತ ಇದೆ. ಅದರ ಹೆಡ್ ಬಂದ್ಬಿಟ್ಟು ಇವಾಗ ಪಿ ಟಿ ಉಷಾ ಅಂತಂದರೆ ಚಿನ್ನದ ಜಿಂಕೆ ಅಂತ ಹೇಳ್ತಿದ್ವಿ. ರಾಮಾಯಣ ಕಾಲದ ಚಿನ್ನದ ಜಿಂಕೆ. ಆಕೆ ರನ್ನಿಂಗ್ ರೇಸಲ್ಲಿ ಬಹಳ ಹೆಸರು ಮಾಡಿರತಕ್ಕಂಥವಳು. ಇಂಡಿಯನ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟು. ಅವರು ಇವಾಗ ಪ್ರೆಸಿಡೆಂಟ್ ಆಗಿದ್ದಾರೆ. ಈ ಒಲಿಂಪಿಕ್ಸ್ ಬಗ್ಗೆ ಮಾತಾಡಬೇಕು ಅಂದರೆ 5 ಕಾಂಟಿನೆಂಟ್ ಇದೆ. 5 ಕಾಂಟಿನೆಂಟ್ ಅಂದರೆ 5 ಭೂಭಾಗಗಳಿವೆ ನಮ್ಮ ಅರ್ಥಲ್ಲಿ. ಅದರಲ್ಲಿ ನೋಡಿ, ನಮ್ಮ ಅಮೆರಿಕನ್ ಕಾಂಟಿನೆಂಟ್, ಏಷ್ಯನ್ ಕಾಂಟಿನೆಂಟ್, ಆಫ್ರಿಕನ್ ಕಾಂಟಿನೆಂಟ್, ಆಸ್ಟ್ರೇಲಿಯನ್ ಕಾಂಟಿನೆಂಟ್, ಇನ್ನೊಂದು ಯಾವುದೋ ಕಾಂಟಿನೆಂಟ್ ಸದ್ಯಕ್ಕೆ ಹೆಸರು ನಮ್ಗೆ ಬರ್ತೀವಿ. 5 ಕಾಂಟಿನೆಂಟ್ಗಳನ್ನ ರೆಪ್ರೆಸೆಂಟ್ ಮಾಡೋದು 5 ರಿಂಗ್ಗಳಿಂದ. 5 ರಿಂಗ್ಗಳು ಏನಾಗಿದೆ, ಒಂದಕ್ಕೊಂದು ಜಂಟಿ ಆಗ್ಬಿಟ್ಟು ಈ ಥರ ಒಂದು ರಿಂಗ್ ಒಳಗೆ ಒಂದು ಸೇರಿಕೊಂಡು 5 ರಿಂಗ್ ಒಲಿಂಪಿಕ್ಸ್ ನೋಡ್ಬೋದು ತಾವು. ಏನು ಅಂದರೆ, ನಾವು ಸ್ನೇಹದಿಂದ, ಸೌಹಾರ್ದತೆಯಿಂದ, ಪ್ರೀತಿಯಿಂದ ಬಂಧಿಸಲ್ಪಟ್ಟಿದ್ದೀವಿ. ಜಗಳ ಇದ್ದೇ ಇರುತ್ತೆ. ಮನುಷ್ಯ ಅಂತಂದರೆ ಜಗಳ ಬಂದೇ ಬರುತ್ತೆ. ಈಗ ನೋಡಿ, ರಷ್ಯಾ ಉಕ್ರೇನ್ ವಾರ್ ಇರ್ಬೋದು, ಅಥವಾ ಇಸ್ರೇಲ್ ಮತ್ತು ಪ್ಯಾಲೆಸ್ಟೈನ್ ವಾರ್ ಇರ್ಬೋದು. ಈಗೇನಾಗಿದೆ, ಇರಾನ್ ಇಸ್ರೇಲ್ ಮೇಲೆ ಯುದ್ಧ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಹಾಗೆ ಯುದ್ಧದ ಕಾರಣಗಳು ಬೇಕಾದಷ್ಟಿದ್ರೂ ಸ್ನೇಹಕ್ಕೆ ಬೆಳೆಸೋದಕ್ಕೋಸ್ಕರ ಈ ಒಲಿಂಪಿಕ್ಸ್ ಅಸೋಸಿಯೇಷನ್ ಭಾಳ ದೊಡ್ಡದಾಗಿ ಸಹಾಯ ಮಾಡ್ತಾಯಿದೆ. ಹಾಗಾಗಿ ಏನಾಗಿದೆ, 5 ಕಾಂಟಿನೆಂಟ್ಗಳು 5 ರಿಂಗ್ಗಳನ್ನ ಕೊಟ್ಟು, 5 ರಿಂಗ್ಗಳು ಒಂದಕ್ಕೊಂದು ಇಂಟರ್ಲಿಂಕ್ ಆಗಿದೆ. ಒಂದಕ್ಕೊಂದು ಲಿಂಕ್ ಮಾಡ್ಕೊಂಡು ಈ ಥರ ತೋರಿಸ್ತಾರೆ. 5 ಇದ್ರು ಅದು ಬೇರೆ ಬೇರೆ ಗೊತ್ತಾಗಲಿ ಅಂದ್ಬಿಟ್ಟು ಬೇರೆ ಬೇರೆ ಕಾಲ ತೋರಿಸ್ತಾರೆ. ಈಗ ಇಂಟರ್ನ್ಯಾಷನಲ್ ಒಲಿಂಪಿಕ್ಸ್ ಅಸೋಸಿಯೇಷನ್ ಅವರು ಏನು ಮಾಡಿದ್ದಾರೆ, ಪ್ಯಾರಿಸು ಫ್ರಾನ್ಸ್ ದೇಶದ ರಾಜಧಾನಿ. ನಾನು ಆ ದೇಶಕ್ಕೆ ಬಂದಿದ್ದೀನಿ, ಪ್ಯಾರಿಸ್ಗೆ ಬಂದಿದ್ದೀನಿ. ಭಾಳ ಎಕ್ಸ್ಟೆನ್ಸಿವ್ ಆಗಿ ಟೂರ್ ಮಾಡಿದ್ದೀನಿ. ಪ್ಯಾರಿಸು ತುಂಬ ಚೆನ್ನಾಗಿರ್ತಕ್ಕಂಥ ಊರು. ಅಲ್ಲಿ ಒಲಿಂಪಿಕ್ಸ್ ನಡೀತಾ ಇದೆ. ಆ ಒಲಿಂಪಿಕ್ಸಲ್ಲಿ ಏನಾಗಿದೆ, ಅನೇಕ ವಿಭಾಗಗಳಲ್ಲಿ ಪಂದ್ಯಗಳು ನಡೆಯುತ್ತೆ. ಫ್ರೆಂಡ್ಶಿಪ್, ಸೋಲೋದು ಗೆಲ್ಲೋದು ಇದ್ದೇ ಇರುತ್ತೆ. ನಮ್ಮ ದೇಶದಲ್ಲಿ ಏನು ಅಂತಂದರೆ, ನಮ್ಮ ದೇಶದ ಸ್ಲೋಗನ್ ಕಾಂಗ್ರೆಸ್ ಇದ್ದಾಗ, ಒಲಿಂಪಿಕ್ಸಲ್ಲಿ ಭಾಗವಹಿಸೋದು ದೊಡ್ಡದು, ಗೋಲ್ಡ್ ಮೆಡಲ್ ಥರ ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಿದ್ರು, ಬರೀ ಅಧಿಕಾರಿಗಳು ರಾಜಕಾರಣಿಗಳು ಹೋಗ್ತಿದ್ರು. ಎಲ್ಲೋ ಇಲ್ಲೊಂದು ಕಂಚಿನ ಮೆಡಲ್ ಸಿಗೋದು. 200 ಮೆಡಲ್ಗಳಲ್ಲಿ 1 ಕಂಚಿನ ಮೆಡಲ್ ಸಿಗೋದು. ಅದನ್ನು ಏನು ಹೆಗಲ ಮೇಲೆ ಎತ್ಕೊಂಡು ಏನು ಸಾಧನೆ ಅಂತ ಬಂದಿಸೋರು. ಈಗ ನರೇಂದ್ರ ಮೋದಿಯವರು ಬಂದಿದ್ದಾರೆ. ನರೇಂದ್ರ ಮೋದಿಯವರು ಬಂದ್ಬಿಟ್ಟು ಏನೇ ಆಮೂಲಾಗ್ರವಾಗಿ ಬದಲಾವಣೆಗಳನ್ನ ತರ್ತಾ ಇದ್ದಾರೆ. ಇದೇನು ಅಂದರೆ, ಆಟಗಾರರಿಂದ ತುಂಬಿರಬೇಕಿದು. ಆಟಗಾರರು ತಮಗೇನು ಬೇಕು, ತಮಗೇನು ಸರಿ, ತಮಗೇನು ಒಳ್ಳೆಯದು, ತಮಗೇನು ಕೆಟ್ಟದು ಅನ್ನೋ ನಿರ್ಧಾರ ಮಾಡ್ತಕ್ಕಂಥದ್ದು, ಮತ್ತು ಅದಕ್ಕೆ ಬೇಕಾದಂಥ ಅವಶ್ಯಕತೆಗಳನ್ನ ಪೂರ್ತಿ ಮಾಡ್ಕೊಳ್ತಕ್ಕಂಥ ಪವರ್ನೂ ಸಹ ಅಧಿಕ ಈ ಒಲಿಂಪಿಕ್ಸ್ ಅಸೋಸಿಯೇಷನ್ ಕೊಟ್ಟಿದ್ದಾರೆ. ಪಿ ಟಿ ಉಷಾ ಇವಾಗಿನ ಒಲಿಂಪಿಕ್ಸ್ ಕಮಿಟಿ ಅಧ್ಯಕ್ಷರು. ಅವರು ಮಾಡಿದ್ದಾರೆ ಅಂತಂದರೆ ಎಷ್ಟು ಆಮೂಲಾಗ್ರವಾಗಿ ಬದಲಾವಣೆ ಮಾಡಿದ್ದಾರೆ ಅಂತ ನಾವು ಯೋಚನೆ ಮಾಡಬೇಕಾಗತ್ತೆ. ಹಾಗೆ ಯೋಚನೆ ಮಾಡಿದಾಗ ಎಲ್ಲೋ ಇಲ್ಲೊಂದು ಬ್ರಾಂಜ್ ಮೆಡಲ್ ತಂದು ಇವರು ತಲೆ ಮೇಲೆ ಹೊತ್ತು ಮೆರೆಯೋರು. ನಮ್ಮ ದೇಶ ಜವಾಹರ್ಲಾಲ್ ನೆಹರು ಕಾಲದಲ್ಲಿ ಇಷ್ಟು ಮುಂದುವರೆದು ಬಿಡ್ತು, ಇಂದಿರಾ ಗಾಂಧಿಯವ್ರ ಕಾಲದಲ್ಲಿ ಇಷ್ಟು ಮುಂದುವರೆದು ಬಿಡ್ತು, ರಾಜೀವ್ ಗಾಂಧಿಯವ್ರ ಕಾಲದಲ್ಲಿ ಇಷ್ಟು ಮುಂದುವರೆದು ಬಿಡ್ತು, ಮನಮೋಹನ್ ಸಿಂಗ್ ಕಾಲದಲ್ಲಿ ಇಷ್ಟು ಮುಂದುವರೆದು ಬಿಡ್ತು ಅಂತ ಏನು ಮೀಸೆ ಮೇಲೆ ಕೈ ಹಾಕೊಂಡು ಸುತ್ತಿದ್ದು. ನರೇಂದ್ರ ಮೋದಿಯವ್ರ ಕಾಲದಲ್ಲಿ 4-5 ಚಿನ್ನದ ಮೆಡಲ್ಗಳು, 5-6 ಸಿಲ್ವರ್ ಮೆಡಲ್ಗಳು, 10-12 ಕಂಚಿನ ಮೆಡಲ್ಗಳು ತಗೊಂಬರ್ತಾರೆ. ಇದನ್ನು ಎಷ್ಟು ಹೊಗಳಬೇಕು ನೀವು? ನಾವು ಹೊಗಳೋದು ಬೇಡ ರೀ, ಕಾಂಗ್ರೆಸ್ನವ್ರು ಹೊಗಳಬೇಕಲ್ಲ. ಹೊಗಳೋದಿಲ್ಲ. ಯಾಕೆಂದರೆ ಹೊಟ್ಟೆ ಕಿಚ್ಚು, ಹೊಟ್ಟೆ ಉರಿ, ಎಲ್ಲೆಲ್ಲೋ ಮೆಣಸಿಕಾಯಿ ಇಟ್ಟಂಗೆ ಆಗುತ್ತೆ ಇವರಿಗೆ. ಇದು ಗಮನದಲ್ಲಿಡಬೇಕಾದ ಅಂಶ. ಈ ಥರ ಇರಬೇಕಾದಂಥ ಪರಿಸ್ಥಿತಿನಲ್ಲಿ ಸ್ನೇಹ ಬೆಳಿಬೇಕು, ಸಂಬಂಧಗಳು ಬೆಳಿಬೇಕು, ನಾವೆಲ್ಲ ಶಾಂತಿ ಸೌಹಾರ್ದತೆಯಿಂದ ಬಾಳಬೇಕು ಅಂತ ಅಂದ್ಬಿಟ್ಟು ಒಲಿಂಪಿಕ್ಸ್ ಕಮಿಟಿ ನಡೆಯುತ್ತೆ. ಈ ಸತಿ ಒಲಿಂಪಿಕ್ಸು 2024 ಇಸ್ವಿನಲ್ಲಿ ನಾವಿದ್ದೀವಿ. ಪ್ಯಾರಿಸಲ್ಲಿ ನಡೀತಾ ಇದೆ ಒಲಿಂಪಿಕ್ಸು. ಪ್ಯಾರಿಸಲ್ಲಿ ನಡೀತಾ ಇದೆ ನೋಡಿ. ಕುಸ್ತಿ ವಿಭಾಗನೂ ಒಂದು.
ಕುಸ್ತಿ ವಿಭಾಗ ಅಂತ ಬಂದ ತಕ್ಷಣ ಕುಸ್ತಿನಲ್ಲಿ ನೋಡಿ ಅನೇಕ ಕ್ಯಾಟಗರಿ ಇರುತ್ತೆ. 90 kg ಇರತಕ್ಕಂಥವ್ರು ಬೇರೆ, 75 kg 80 kg ಇರ್ತಕ್ಕಂಥವ್ರು ಬೇರೆ, 60 kg ಇರ್ತಕ್ಕಂಥವ್ರು ಬೇರೆ, 65 kg ಇರ್ತಕ್ಕಂಥವ್ರು ಬೇರೆ, 50 kg ಇರ್ತಕ್ಕಂಥವ್ರು ಬೇರೆ, 45 kg ಇರ್ತಕ್ಕಂಥವ್ರು ಬೇರೆ. ಈಗ ಅನೇಕ ವಿಭಾಗಗಳಲ್ಲಿ ಕುಸ್ತಿ ಪಂದ್ಯಗಳನ್ನ ಆಡಿಸ್ತಾರೆ. ಕುಸ್ತಿ ಪಂದ್ಯಗಳನ್ನ ಆಡಿಸ್ತಾರೆ ಅಂತಂದರೆ ಹೆಂಗಸರಿಗೆ ಬೇರೆ, ಗಂಡಸರಿಗೆ ಬೇರೆ ಇರುತ್ತೆ. ಇದೇನು ಅಂದರೆ ಒಲಿಂಪಿಕ್ ಸ್ಟ್ಯಾಂಡರ್ಡ್ಸು ಸಿಕ್ಕಾಪಟ್ಟೆ ಇದಾಗಿದೆ. ಎಲ್ಲ ದೇಶದವರು ಸೇರ್ಕೊಂಡು ಮಾಡಿರ್ತಕ್ಕಂಥ ಕಾನೂನುಗಳಿದ್ದಾವೆ. ಮತ್ತು ಡಿಫ್ರೆಂಟ್ ಯಾರ್ಡ್ ಸ್ಟಿಕ್ಗಳು, ಅಳತೆಗೋಲುಗಳಿವೆ. ಹಾಗೆ ಅಳತೆಗೋಲುಗಳು ಇದ್ರ ಬಗ್ಗೆ ಮಾತಾಡಬೇಕು. ವಿನೀಶ್ ಫೋಗಟ್ ಅಂತ ಅಂದ್ಬಿಟ್ಟು ಒಬ್ಬಳು ಹೆಣ್ಮಗಳು, ನಮ್ಮ ದೇಶದ ಹೆಣ್ಮಗಳು 50 kg ವಿಭಾಗದಲ್ಲಿ ಕುಸ್ತಿನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೋಗ್ತಾಳೆ. ಎಲ್ಲ ಕುಸ್ತಿಗಳನ್ನೂ ಲೀಲಾಜಾಲವಾಗಿ ಗೆಲ್ತಾಳು. ಅವಳು ಪಾಪ ನೋಡಿ ಫೈನಲಲ್ಲಿ ಆಡಬೇಕಾಗತ್ತೆ. ಫೈನಲ್ ಪಂದ್ಯ ಅಂದರೆ ಏನು ಅಂತ ಹೇಳ್ತೀನಿ. ಫೈನಲ್ ಪಂದ್ಯದಲ್ಲಿ ಇವಳು ಆಡಿದ್ರೆ ಸೋತರೆ ಬೆಳ್ಳಿ ಪದಕ, ಗೆದ್ದರೆ ಚಿನ್ನದ ಪದಕ. ಅಲ್ಲಿಗೆ ಬಂದು ನಿಂತಿದ್ದಾಗ ಏನಾಗುತ್ತೆ, ಪ್ರತಿ ಸರಿ ಕುಸ್ತಿ ಆಡಬೇಕಾದ್ರೂ, ಪ್ರತಿ ಸರಿ ಕಾಂಪೀಟ್ ಮಾಡಬೇಕಾದ್ರೂ ಏನಾಗುತ್ತೆ, ತೂಕ ಚೆಕ್ ಮಾಡ್ತಾರೆ. ಯಾಕೆಂದರೆ 50 kg ಇರ್ತಕ್ಕಂಥವ್ರಿಗೆ ಒಂದು ಗ್ರೂಪ್ ಮಾಡಿರ್ತಾರೆ, 60 kg ಇರ್ತಕ್ಕಂಥವ್ರು, 50ಕ್ಕಿಂತ ಜಾಸ್ತಿ ಇರತಕ್ಕಂಥವ್ರು ಒಂದು ಗ್ರೂಪು. 50ಕ್ಕಿಂತ ಜಾಸ್ತಿ ಬಂದುಬಿಟ್ರೆ ನೆಕ್ಸ್ಟ್ 60 kg ಇದಕ್ಕೆ ಹಾಕ್ಬಿಡ್ತಾರೆ. ಅಲ್ಲಿ ಸಣ್ಸಕ್ಕಾಗೋದಿಲ್ಲ. ಹಾಗಾಗಿ ಇದೇನಾಗುತ್ತೆ, ತೂಕದ ಬಗ್ಗೆ ಭಾಳ ಜಾಗೃತಿ ವಹಿಸಬೇಕಾಗತ್ತೆ. ನಮ್ಮಲ್ಲಿ ವಿನೀಶ್ ಫೋಗಟ್ ಅಂದ್ಬಿಟ್ಟು ಪಾಪ ಹೆಣ್ಮಗಳು ಕುಸ್ತಿನಲ್ಲಿ ಭಾಗವಹಿಸ್ತಾಳೆ. ಎಲ್ಲ ಕುಸ್ತಿನ ಲೀಲಾಜಾಲವಾಗಿ ಗೆಲ್ತಾಳೆ. ಗೆದ್ಬಿಟ್ಟು ಇನ್ನೇನು ಫೈನಲ್ ಕುಸ್ತಿ ಆಡಬೇಕು. ಫೈನಲ್ ಆಡಬೇಕಾದ್ರೆ ಏನಾಗುತ್ತೆ, ಸೋತರೆ ಬೆಳ್ಳಿ ಪದಕ, ಗೆದ್ದರೆ ಚಿನ್ನದ ಪದಕ. ಈ ಲೆವೆಲ್ಗೆ ಬಂದಾಗ ಕುಸ್ತಿ ಆಡೋಕ್ಕಿಂತ ಮುಂಚೆ ತೂಕ ಚೆಕ್ ಮಾಡ್ತಾರೆ. ತೂಕ ಚೆಕ್ ಮಾಡಿದ್ರೆ ಆ ಎಮ್ಮನ ತೂಕ 50 kg 100 ಗ್ರಾಮ್ ಇರುತ್ತೆ. 100 ಗ್ರಾಮ್ ಜಾಸ್ತಿ ಇರುತ್ತಂತೆ. 100 ಗ್ರಾಮ್ ಜಾಸ್ತಿ ಇದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಆಕೆನ ಒಲಿಂಪಿಕ್ಸ್ ಕಮಿಟಿಯಿಂದ ಡಿಸ್ಕ್ವಾಲಿಫೈ ಮಾಡ್ತಾರೆ. ಹಾಗಾಗಿ ಆಕೆಗೆ ಯಾವ ಪದಕಗಳು ಬರೋದಿಲ್ಲ. ಡಿಸ್ಕ್ವಾಲಿಫೈ ಮಾಡಿದ್ರೆ ಒಂಥರ ಅವಮರ್ಯಾದೆ ಆದಾಗೆ. ಪರೀಕ್ಷೆಯಲ್ಲಿ ಕಾಪಿ ಹೊಡೆದ್ಬಿಟ್ಟು ಡಿಬಾರ್ ಆಗ್ತಾರಲ್ಲ, ಆ ಥರ ಪರಿಸ್ಥಿತಿ. ಆಕೆಗೆ ಡಿಬಾರ್ ಆಗುತ್ತೆ. ತುಂಬ ಡಿಸ್ಪಾಯಿಂಟ್ ಆಗ್ತಾಳೆ, ಡಿಪ್ರೆಷನ್ಗೆ ಹೋಗ್ತಾಳೆ, ಕುಸಿದು ಬೀಳ್ತಾಳೆ. ಇದೆಲ್ಲ ಟಿ ವಿನಲ್ಲಿ ನೋಡಿದ್ದೀವಿ. ಇಷ್ಟೆಲ್ಲ ಆದರೆ ಅದ್ಯಾರೋ ಹಂಗೇರಿಯವನೋ ಯಾರು ಅಂತ ಕೋಚು, ಆತ ಊಟ ಜಾಸ್ತಿ ಮಾಡಿಸಿರ್ಬೋದಾ ಅನ್ನೋದು ನಂಬರ್ 1 ಕ್ವಶನ್. ಊಟ ಜಾಸ್ತಿ ಮಾಡಿಸಿದ್ದಾರೆ ಅಂತಂದರೆ ಎಂಥ ಊಟಗಳನ್ನ ಕೊಡಬೇಕು, ತೂಕ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಈಸಿಯಾಗಿ ಜೀರ್ಣ ಆಗಬೇಕು, ಮತ್ತು ತೂಕ ಕಡಿಮೆ ಮಾಡಬೇಕು ಅಂತಂದ್ಬಿಟ್ಟು ಆಕೆ ಕೂದಲು ಕಟ್ ಮಾಡಿಸೋದಂತೆ. ಕೂದಲೆಲ್ಲ ಕಟ್ ಮಾಡಿದ್ರೆ ಇವತ್ತು 15, 20 ಗ್ರಾಮ್, 25, 30 ಗ್ರಾಮ್ ಅಷ್ಟೇ. ಅದಲ್ಲದೆ ರಕ್ತ ತೆಗೆದಂತೆ. ನೋಡಿ ಎಷ್ಟು ಇನ್ಹ್ಯೂಮನ್ ಇದು. ಎಷ್ಟೇ ನಾವು ಮುಂದುವರೆದಿದ್ದೀವಿ ಅಂತಂದ್ರೆ ಎಲ್ಲಿಗೆ ಬಂದು ನಿಂತಿದೆ ಪ್ರಪಂಚ ಅಂದ್ಬಿಟ್ಟು. ಏನಾಗುತ್ತೆ, ಈ ಥರ ಎಲ್ಲ ಮಾಡಿದ್ರು ಆಕೆ ತೂಕ 100 ಗ್ರಾಮ್ಗೆ ಕಡಿಮೆ ಮಾಡೋಕ್ಕಾಗಲಿಲ್ಲ. ಆದ್ದರಿಂದ ಡಿಸ್ಕ್ವಾಲಿಫೈ ಆದಲು. ನಮಗೆ ಚಿನ್ನದ ಕವಚ ಬಿಟ್ಟು ಹೋಯಿತು. ಈಗೇನಾಗ್ತಿದೆ, ಅದ್ಯಾರೋ ಮಹೇಂದ್ರ ಸಿಂಗ್ ಅಂತ ಅಂದ್ಬಿಟ್ಟು ಆಕೆ ಚಿಕ್ಕಪ್ಪ ಅಂತೆ. ಚಿಕ್ಕಪ್ಪ ಅಂತಂದರೆ ಆಕೆ ಹೇಳ್ಕೊಂಡಿದ್ದಾಳೆ, ಜೈಲಿನಲ್ಲಿ ಯಾವ ಥರ ನಮಗೆ ಫಿಸಿಕಲ್ ಎಕ್ಸಸೈಸ್ ಮಾಡ್ತಾರೆ ಆ ಥರ ಮಾಡ್ತಾರೆ, ನಮ್ಮ ಚಿಕ್ಕಪ್ಪ ತುಂಬ ಸ್ಟ್ರಿಕ್ಟು ಅಂತ ಅವ್ರು ಹೇಳಿದ್ದಾರೆ. ನಿನ್ನೆ ಇಂಟರ್ವ್ಯೂನಲ್ಲಿ ಬರ್ತಾಯಿತ್ತು. ಏನು ಅಂದರೆ 2028 ಕುಸ್ತಿ ಪ್ರೋಗ್ರಾಮಲ್ಲಿ ಭಾಗವಹಿಸಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಈ ಅಮ್ಮ ರಿಟೈರ್ಮೆಂಟ್ ಘೋಷಿಸ್ಬಿಟ್ಟಿದ್ದಾರೆ ಇವರು. ಏನು ಅಂತ ಕುಸ್ತಿದಿಂದ ನಾನು ರಿಟೈರ್ ಆಗಿದ್ದೀನಿ ಅಂತ ಅಂದ್ಬಿಟ್ಟು. ಮುಂದಿನ ನಾಳೆ ಹೇಗಿರುತ್ತೋ ಗೊತ್ತಿಲ್ಲ ನಮಗೆ. ಏನು ಅಂತಂದರೆ ಇನ್ನೇನು ಚಿನ್ನದ ಪದಕ, ಬೆಳ್ಳಿ ಪದಕ ನಮಗೆ ಸಿಗಬೇಕು. ಆ ಹೊಸ್ಲಲ್ಲಿ ಹೋಗಿ ಯಾರದ್ದೋ ಮಾಡಿರೋ ತಪ್ಪಿಗೆ ಪಾಪ ಹೆಣ್ಮಗು ನಮ್ಮ ದೇಶಕ್ಕೆ ಚಿನ್ನ ಅಥವಾ ಬೆಳ್ಳಿ ಪದಕ ಸಿಗ್ತಕ್ಕಂಥ ಅವಕಾಶದಿಂದ ವಂಚಿತಳಾಗಿದ್ದಾಳೆ ಅಂತಂದರೆ ಇದು ಷಡ್ಯಂತರನೇ ಇರ್ಬೋದು. ನಮಗನ್ಸುತ್ತೆ ಷಡ್ಯಂತರ ಅಂತ. ಯಾಕೆ ಅಂತಂದರೆ ನಾವು ಯಾರು ಹಿಂದೂಗಳಿದ್ದೀವಿ, ನಾವು ಯಾರು ಭಾರತ ದೇಶ ಅಂತ ಹೇಳ್ತೀವಿ, ನಾವು ಇಂಡಿಯಾ ಅಂತ ಹೇಳ್ತೀವಿ. ನಮ್ಮ ದೇಶದಲ್ಲಿ ನಮಗೆ ನಮ್ಮ ರಾಜಕೀಯ ಶಕ್ತಿಗಳೇ ನಮಗೆ, ರಾಜಕೀಯ ಮುಂದಾಳುಗಳೇ ನಮ್ಮ ಶತ್ರುಗಳು. ಪಾಕಿಸ್ತಾನದವರೆಲ್ಲ ನಮ್ಮ ಶತ್ರುಗಳು, ಚೈನಾದವರೆಲ್ಲ ನಮ್ಮ ಶತ್ರುಗಳು. ಷಡ್ಯಂತ್ರ ಮಾಡಿದ್ದಾರೆ ಅಂತಂದ್ರೆ ಹಿಂದೂಗಳು ಇರೋದು ಮೋಸ ಮಾಡಿಸ್ಕೊಳ್ಳೋದಕ್ಕೇನಾ, ಹಿಂದೂಗಳು ಇರೋದು ದಬ್ಬಾಳಿಕೆ ಮಾಡಿಸ್ಕೊಳ್ಳೋದಕ್ಕೇನಾ, ಹಿಂದೂಗಳು ಸೆಕೆಂಡ್ ಗ್ರೇಡ್ ಸಿಟಿಸನ್ನ ಅನ್ನೋ ಸಂಶಯ ಇದರಲ್ಲಿ ಬಹಳ ಮೂಡ್ತಾ ಇದೆ. ಇದನ್ನೆಲ್ಲ ಹಿಂದೆ ಹಾಕಿ ಮುಂದೆ ಹೋಗಬೇಕು ಅಂತಂದರೆ ನಾವು ಎಚ್ಚೆತ್ಕೋಬೇಕು, ಹಿಂದೂಗಳು ಎಚ್ಚೆತ್ಕೋಬೇಕು. ಪ್ರತಿಯೊಂದು ವಿಷಯದಲ್ಲೂ ಮುನ್ನುಗ್ಗಿ ಹೋಗಬೇಕು. ನಮ್ಮ ಆತ್ಮರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಹಕ್ಕು, ಪ್ರಕೃತಿ ದತ್ತವಾದ ಹಕ್ಕು. ಇದನ್ನು ಮುಂದಿಟ್ಟುಕೊಂಡು ಏನೇ ನಿರ್ಣಯಗಳಾದರೂ ಏನೇ ಇದಾದರೂ ನಮ್ಮ ಹಕ್ಕನ್ನು ಪ್ರತಿಪಾದನೆ ಮಾಡೋದಕ್ಕೆ, ನಮ್ಮ ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ನಮ್ಮ ದೇಶದ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ, ದೇಶ ರಕ್ಷಣೆ ಮಾಡ್ಕೋಬೇಕು ಅಂದರೆ ದೇಶಭಕ್ತರಾಗಬೇಕು. ಈ ದೃಷ್ಟಿಯಿಂದ ನಾವು ಹಿಂದೂಗಳು ಎಚ್ಚೆತ್ಕೋಬೇಕು. ಎಷ್ಟೇ ಜಾಗೃತರಾದರೂ ಸಾಲದು. ಈಗಿನ ದುಷ್ಟ ಪ್ರಪಂಚದಲ್ಲಿ ಸೆಕ್ಸ್ ಮತ್ತು ಮನಿ ಅನ್ನೋದು
ಭಾಳ ದೊಡ್ಡ ಕೆಟ್ಟ ಆಟಗಳನ್ನ ಆಡ್ತಾ ಇದೆ. ಅದಕ್ಕೋಸ್ಕರ ವಿನ್ಸ್ಟನ್ ಚರ್ಚಿಲ್ ಹೇಳಿದ್ದು, ರೋಗ್ಸ್ ಆ್ಯಂಡ್ ರಾಸ್ಕಲ್ಸ್ ವಿಲ್ ಸ್ಟಾರ್ಟ್ ರೂಲಿಂಗ್ ದ ಕಂಟ್ರಿ, ಇಂಡಿಯಾಕ್ಕೆ ಈಗ ಸ್ವಾತಂತ್ರ್ಯ ಕೊಡೋದು ಬೇಡ ಅಂತ ಹೇಳಿ. ಇದೆಲ್ಲ ಆದಮೇಲೆ ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧಿ ಸ್ವಾತಂತ್ರ್ಯ ತೊಗೊಂಡ್ರೆ ಏನಾಯಿತು? ನಿನ್ನೆ ಸಿದ್ದರಾಮಯ್ಯನವ್ರು ಮಾತಾಡಿದ್ದಾರೆ. ಆ ಮಾತುಗಳು, ಆ ಭಾಷಣಗಳನ್ನ ಕೇಳಿದ್ರೆ ಅನಿಸುತ್ತೆ ಇವರು ಏನು ಓದ್ ತೊಗೊಂಡಿದ್ದಾರೆ, ಪ್ರಮಾಣ ವಚನ ತೊಗೊಂಡಿದ್ದಾರೆ, ಅಧಿಕಾರ ಸ್ವೀಕಾರ ಮಾಡಬೇಕು, ಅದನ್ನೆಲ್ಲ ಉಲ್ಲಂಘನೆ ಮಾಡಿದ್ದಾರೆ ಅಂತ ಅನಿಸುತ್ತೆ. ಇಷ್ಟೆಲ್ಲ ಇರೋದ್ರಿಂದ ಏನಾಗುತ್ತೆ, ನಾವು ರಿಸೀವಿಂಗ್ ಎಂಡಲ್ಲಿದ್ದೀವಿ. ಯಾರೇ ಏಟು ಬಿದ್ದು ಯಾರಿಗೋ ಹೊಡಿತಾರೆ, ಏಟು ನಮಗೆ ಬೀಳುತ್ತೆ. ಇದನ್ನೆಲ್ಲ ದಾಟಿ ಮುಂದೆ ಬರಬೇಕು ಅಂದರೆ ನಮ್ಮ ಹಿಂದೂ ಸಮಾಜ ಎಚ್ಚೆತ್ಕೋಬೇಕು. ಫಸ್ಟು ನಮ್ಮ ರಾಜಕಾರಣಿಗಳನ್ನ ಬಗ್ಗೆ ಹೊಡಿಬೇಕು. ದುಷ್ಟ ರಾಜಕಾರಣಿಗಳು, ಭ್ರಷ್ಟ ರಾಜಕಾರಣಿಗಳು, ಕೆಟ್ಟ ರಾಜಕಾರಣಿಗಳು ಮತ್ತೆ ಅಧಿಕಾರಕ್ಕೆ ಬರೆದಾಗ ನೋಡ್ಕೋಬೇಕು. ಇದು ನಾವು ಮುಂದೆ ಇರ್ತಕ್ಕಂಥ ದೊಡ್ಡ ಜವಾಬ್ದಾರಿ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.